ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಸಂಖ್ಯೆಯ ವಾಚಕ, ಪರಿಮಾಣವಾಚಕ ಮತ್ತು ಪ್ರಕಾರವಾಚಕ ಎಂದರೇನು ಮತ್ತು ಅವುಗಳ ಉದಾಹರಣೆಯನ್ನು ತಿಳಿಯೋಣ. ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕ. ಉದಾಹರಣೆಗೆ ಮೊದಲನೆಯ, ಕಡೆಯ, ನಾಲ್ಕನೆಯ, ಹತ್ತನೆಯ, ಒಬ್ಬ, ಮೂವರು, ಇಬ್ಬರು, ಎರಡನೆಯ, ಐವರು, ನಾಲ್ವರು. ಪರಿಮಾಣವಾಚಕಗಳು ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳೆಲ್ಲ ಪರಿಮಾಣವಾಚಕಗಳು. ಉದಾಹರಣೆಗೆ ಹಲವು, ಕೆಲವು, ಅಷ್ಟು, ಇಷ್ಟು, ಎಷ್ಟು, ಅನಿತು, ಇನಿತು, ಎನಿತು, ಫಲವು, ತುಂಬ, ಬಹಳ, ಕಡಿಮೆ, ಅಧಿಕ, ಹೆಚ್ಚು, ಆಸು, ಈಸು, ಏಸು. ಪ್ರಕಾರವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ಹೇಳುವ ಶಬ್ದಗಳೆಲ್ಲ ಪ್ರಕಾರವಾಚಕಗಳು. ಉದಾಹರಣೆಗೆ ಅಂತಹ, ಇಂತಹ, ಎಂತಹ, ಅಂತಹ, ಇಂತಹ, ಎಂತಹ, ಅಂಥದ್ದು, ಇಂಥದ್ದು, ಎಂಥದ್ದು, ಅಂತಹುದು, ಇಂತಹುದು, ಎಂತಹುದು, ಅಂಥವರು, ಇಂಥವರು, ಎಂಥವರು, ಅಂಥವನು, ಅಂಥವಳು, ಇಂಥವು, ಅಂತಹನು, ಇಂತಹಳು, ಅಂತಹವರು, ಎಂತಹವು, ಎಂತಹವರು, ಇಂತಹವರು, ಇಂಥವನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.